ನಿಮಗೆ ಒಂದು ಸ್ಟೋರಿ ಏನಂತಂದ್ರೆ ಟ್ಯಾಕ್ಸಿ ಕ್ಯಾಬ್ ಈ ಇದರಲ್ಲಿ ಈಗ ನಾವು ಮ್ಯಾಥಮೆಟಿಕ್ಸ್ ಡೇ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ ಯಾವತ್ತು ಮಾಡ್ತೀವಿ? ಯಾವ ವರ್ಷ ಯಾವ ದಿನಾಂಕದಲ್ಲಿ ನಾವು ಮ್ಯಾಥಮೆಟಿಕ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ? ಡಿಸೆಂಬರ್ 16 ಅಲ್ಲಪ್ಪ, ಡಿಸೆಂಬರ್ 22. ಯಾವುದು? ಡಿಸೆಂಬರ್ 22 ನಾವು ರಾಷ್ಟ್ರೀಯ ಗಣಿತ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಈ ವರ್ಷ ನಮ್ಮ ಸ್ಕೂಲಲ್ಲಿ ಕೂಡ ಹೋದ ವರ್ಷ ಕೂಡ ನಾವು ಮಾಡಿದ್ವಿ, ಈ ವರ್ಷ ಕೂಡ ಯಾವ ನೆನಪಿಗಾಗಿ ಮಾಡ್ತೀವಿ ಗೊತ್ತಿದ್ಯಾ? ಯಾರ ನೆನಪಿನಲ್ಲಿ ನಾವು ಆ ದಿನವನ್ನು ಆಚರಣೆ ಮಾಡ್ತೀವಿ. ವೆರಿ ಗುಡ್. ಶ್ರೀನಿವಾಸ ರಾಮಾನುಜಮ್ ಅಂತ ಹೇಳಿ ಒಬ್ರು ಗಣಿತ ಶಾಸ್ತ್ರಜ್ಞರಿದ್ದಾರೆ, ಮ್ಯಾಥಮೆಟಿಷಿಯನ್ಸ್ ಇದ್ದಾರೆ. ಅವರ ನೆನಪಿಗೋಸ್ಕರ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಗಣಿತ ದಿನಾಚರಣೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈ ಶ್ರೀನಿವಾಸ ರಾಮಾನುಜಮ್ ಅವರು ತಮಿಳುನಾಡು, ಎಲ್ಲಿಯವರು? ತಮಿಳುನಾಡು. ಅವರು 30ನೇ ವರ್ಷಕ್ಕೆ ಅವರು ತೀರ್ಕೊಳ್ತಾರೆ. ಅಷ್ಟು ವರ್ಷ, ಅಷ್ಟು ಚಿಕ್ಕವರಿದ್ದಾಗಲೇ ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ. ಗಣಿತಕ್ಕೆ ಸಂಬಂಧಪಟ್ಟಂತಹ ಥಿಯರಮ್ಸ್ಗಳನ್ನ, ಥೀಸಿಸ್ ಅನ್ನೆಲ್ಲ ಅವರು ಕೊಟ್ಟಿದ್ದಾರೆ ಶ್ರೀನಿವಾಸ ರಾಮಾನುಜಮ್. ಅವರ ನೆನಪಿಗೋಸ್ಕರ ನಾವು ನಮ್ಮ ಭಾರತದಲ್ಲಿ ಏನ್ ಮಾಡ್ತೀವಿ, ನಾವು ಮ್ಯಾಥಮೆಟಿಕ್ಸ್ ಡೇ ಡಿಸೆಂಬರ್ 22. ಈ ಶ್ರೀನಿವಾಸ ರಾಮಾನುಜಮ್ ಈ ರಾಮಾನುಜಮ್ ಏನ್ ಮಾಡ್ತಾರೆ, ಆರೋಗ್ಯ ತಪ್ಪಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಇವರು ಹಾರ್ಡೆ ಅಂತೇಳಿ ಇವತ್ತು ಗುರುಗಳು ಅವರು ಹಾಸ್ಪಿಟಲ್ ಅಲ್ಲಿ ನೋಡೋದಕ್ಕೆ ಹೋಗ್ತಾರೆ. ಇವರನ್ನು ಶ್ರೀನಿವಾಸ ರಾಮಾನುಜಮ್ ನೋಡೋದಕ್ಕೆ ಅವ್ರ ಮನೆಯಿಂದ ಹಾಸ್ಪಿಟಲ್ಗೆ ಬರ್ತಾರಲ್ಲ, ಹಾಸ್ಪಿಟಲ್ಗೆ ಬಂದಾಗ ಟ್ಯಾಕ್ಸಿಯನ್ನ ಬುಕ್ ಮಾಡ್ಕೊಂಡು ಬರ್ತಾರೆ. ಆ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಬರುವಾಗ ಪ್ರತಿಯೊಂದು ಟ್ಯಾಕ್ಸಿಗೆ, ಪ್ರತಿಯೊಂದು ಕಾರಿಗೆ ಒಂದು ನಂಬರ್ ಇರುತ್ತಾರೆ. ಆ ನಂಬರ್ ನೋಡ್ಕೊಂಡು ಬರ್ತಾರೆ. ಒಬ್ಬೊಬ್ರದ್ದು ಒಂದು ರೀತಿ ಇರ್ತದೆ. ಏನಿರ್ತದೆ, ಮೂಢನಂಬಿಕೆ ಅನ್ನೋದು, ನಂಬಿಕೆ ಅನ್ನೋದು ಒಬ್ಬೊಬ್ರದ್ದು ಒಂದೊಂದು ರೀತಿ ಇರ್ತದೆ. ಆ ನಂಬಿಕೆದಲ್ಲಿ ಏನಾಗಿದೆ ಅಂತಂದ್ರೆ, ಹಾರ್ಡಿಯವ್ರು ಬಂದಂತ ಕಾಲಿನ ಸಂಖ್ಯೆ 1729. ಎಷ್ಟು? 1729. ಒಂದು ಹಾರ್ಡಿಯವ್ರ ಅಶುಭ ಸಂಖ್ಯೆ ಅಂತ ಆಗಿರ್ತದೆ. ಅಶುಭ ಸಂಖ್ಯೆ, ಅನ್ಯಾಪಿ ನಂಬರ್ ಅಂತೇಳಿ ಆಗಿರ್ತದೆ. ಸೊ ಅವರು ಏನ್ ಮಾಡ್ತಾರೆ, ಬೇಸರ ಮಾಡ್ಕೊಂಡು, ಬೇಜಾರು ಮಾಡ್ಕೊಂಡು ಹಾರ್ಡಿಯವ್ರು ಬಂದು ಶ್ರೀನಿವಾಸ ರಾಮಾನುಜಮ್ ಹಾಸ್ಪಿಟಲ್ ಅಲ್ಲಿ ಇರ್ತಾರಲ್ವ, ಅವ್ರು ಬಂದು ರಾಮಾನುಜಮ್ ಈ ತರ ಟ್ಯಾಕ್ಸಿಯಲ್ಲಿ ಬರುವಾಗ ಈ ತರ ಒಂದು ನಂಬರ್ ಬಂತು ನನಗೆ, ಟ್ಯಾಕ್ಸಿ ನಂಬರ್, ನನಗೆ ಯಾಕೋ ಶುಭ ಸೂಚಕ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅದಕ್ಕೆ ತಕ್ಷಣ ರಾಮಾನುಜಮ್ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಅವರ ರಿಯಾಕ್ಷನ್ ಆಗಿರ್ತದೆ ಅಂತಂದ್ರೆ, ಈ 1729 ಅನ್ನೋಂಥದ್ದು ಇದು ಅತ್ಯಂತ 2 ಚಿಕ್ಕ ಸಂಖ್ಯೆಗಳ ಘನ ಅಂತ ಹೇಳಿ ಕರೀತಾರೆ. ಸೊ ಇದು 1 ಕ್ಯೂಬ್ ಮತ್ತೆ 12 ಕ್ಯೂಬ್ಗಳ 1729 ಅಂತ ಹೇಳಿ ಬರ್ತದೆ. ಹಾಗಾಗಿ ಅವತ್ತಿನಿಂದ ಈ ನಂಬರ್ನ 1729 ಟ್ಯಾಕ್ಸಿ ಕ್ಯಾಬ್ ನಂಬರ್ ಅಂತ ಹೇಳಿ ಇದು ಫೇಮಸ್. ಈ ನಂಬರ್ ಏನು? ತುಂಬಾ ಫೇಮಸ್. ಅತ್ಯಂತ 2 ಚಿಕ್ಕ ಘನಗಳ ಮೊತ್ತ 1729 ಆಗಿದೆ. ಈ ಕಾನ್ವರ್ಸೇಷನ್ ಮತ್ತೆ ಇವರು ಶ್ರೀನಿವಾಸ ರಾಮಾನುಜಮ್ ಅವರ ನಡುವೆ ಏನು ಈ ಕಾನ್ವರ್ಸೇಷನ್ ನಡೆಯಿತು, ಅವತ್ತಿಂದ ಈ ಒಂದು ನಂಬರ್ನ ಸ್ಪೆಷಲ್ ಆಗಿ ನಾವು ಟ್ರೀಟ್ ಮಾಡ್ತೀವಿ. 1729 ಈ ನಂಬರ್ನ ಟ್ಯಾಕ್ಸಿ ಕ್ಯಾಬ್ ನಂಬರ್ ಅಂತ ಕರೀತೀವಿ. ಏನಂತೀವಿ? ಯಾವ್ದು ಟ್ಯಾಕ್ಸಿ ಕ್ಯಾಬ್ ನಂಬರ್ ಎಷ್ಟು?